ನೋಡಯ್ಯ ನಿನಗೆ ಊಟ ಮಾಡೋಕ್ಕೆ ಬರಲ್ಲ, ನಿನ್ಗೆ ಎಟ್ಕೋದಿಲ್ಲ ಟೇಬಲ್, ಈ ತಲೆ ಮೇಲೆ ಇಟ್ಕೊ ಅಂತ ಹೇಳೋರು. ಇಲ್ಲಿ ತಲೆ ಮೇಲೆ ನಾನು ಪ್ಲೇಟ್ ಇಟ್ಕೊಂಡು ಅಲ್ಲಿಂದ ಕೈಯಿಂದ ಅನ್ನ ತಿಳ್ಕೊಂಡು ಊಟ ಮಾಡಬೇಕಾಗಿತ್ತು. ನೀವು ನಾಗೇಶ್ ಎಡಗಡೆಯವರ ನಿಮ್ಮ ಬಗ್ಗೆ ಹಾಗೊಂದು ಮಾತಿದೆ ಸರ್ ಎಲ್ಲ ಕಡೆ, ಅಂದರೆ ನಿಜಕ್ಕೂ ನೀವು ಎಡಪಂಥೀಯರ ಅಥವಾ ಬಲಪಂಥೀಯ ವಿರೋಧಿಯ, ಹೇಗೆ ಸರ್? ಇಂದಿರಾ ಗಾಂಧಿಯವ್ರನ್ನ ಹಣಿಯೋಕ್ಕೆ ಅಂತ ವಿರೋಧ ಪಕ್ಷದವ್ರು ಏನೇನೆಲ್ಲ ಟ್ರೈ ಮಾಡ್ತಾಯಿದ್ರು. ತುಂಬ ಹಣ್ಣಾಗಿದ್ದರು. ಸೊ ಒಬ್ಬ ಜೆ.ಎನ್.ಯು PhD ವಿದ್ಯಾರ್ಥಿಯ ಸಂಶೋಧನಾ ಪ್ರಬಂಧ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಿದ್ದು, ಮಾರು ದಿವಸನೇ ಎಲ್ಲ PTI UN ಆ ಏಜೆನ್ಸಿ ರಾಯ್ಟರ್ಸ್ ಎಲ್ಲ ಬಂದು ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದು, ಆಮೇಲೆ ಒಂದು ಗಂಟೆ ಮೇಲೆ ವಾರ್ಡನ್ನು ಅರೆ ನಾಗೇಶ್ ತುಂಬ ಕೈಸೆ ಬಚ್ಚಿಗೆಯೋ ಅಂತ ನನ್ನ ಹತ್ರ ಕೇಳ್ತಾರೆ. ಯಾಕೆ ಸರ್? ಅವರು ವಾರ್ಡನಿಗೆ ಒಂದು ಲಿಸ್ಟ್ ಕೊಟ್ಟಿದಂತೆ, ಇಂತಿಷ್ಟು ಹುಡುಗರು ನಾವು ಎತ್ಕೊಂಡು ಹೋಗ್ತೀವಿ ಅಂತ. IIT ಪದವೀಧರರಾಗಿ ಹೊರಹೊಮ್ಮಿದ ಮೊದಲ ಬ್ಯಾಚ್ನ ಕನ್ನಡಿಗರು ಅಂದರೆ ನೀವು ಹೇಳಿದ್ರೆ? ಇಲ್ಲ, ಇನ್ನೊಂದು 2-3 ನನಗಿಂತ ಸೀನಿಯರ್ ಒಂದಿಬ್ಬರು ಇದ್ದರು. ಬೆಂಗಳೂರಿನವರೇ ಒಬ್ಬರಿದ್ದರು. ಅಪ್ರೂಪ್ ಕೆಲವು ಒಂದು 3-4 ಮಂದಿ ಇದ್ವಿ ಅಂತ ಕಾಣುತ್ತೆ. ಅದು ಓಕೆ. ಸೊ ಆದರೆ ನಾನು ಸುದ್ದಿ ತಿಳಿಸ್ಬೇಕಲ್ಲ ನನಗೆ, ಮತ್ತೆ ಟ್ರೈನ್ ಹತ್ತು ಬಂದುಬಿಟ್ಟೆ ವಾಪಸ್ಸು ಊರಿಗೆ ಸುದ್ದಿ ಹೇಳಕ್ಕೆ. ಯಾಕಂದ್ರೆ ನಾನು ಸುಮ್ಮನೆ ಒಂದು ಬೆಡ್ಶೀಟು ಅಂದರೆ ಆಯ್ತು ನೋಡೋಕ್ಕೆ ಹೋಗಿ, ಹಾಂ, ಅದು ಕೊನೆಗೆ ಬ್ಯಾಗಿಗೆಲ್ಲ ತರಬೇಕಲ್ಲ, ಹಾಸಿಗೆ ಎಲ್ಲ ತರಬೇಕಲ್ಲ. ಹಾಂ, ಸ್ವಲ್ಪ ಮಟ್ಟಿಗೆ ಇತ್ತು. ಹೌದು ಇತ್ತು. ಯಾಕಂದರೆ ಇಲ್ಲಿ ಸಿರ್ಸಲ್ಲಿ ಜಿಯಾಲಜಿ ಅದು ಸಿಕ್ಕಿಲ್ಲ. IIT ಅಂದರೆ ಹೋ ಇರ್ತಲ್ಲ, 8, 10, 12 ಹಾಸ್ಟೆಲ್ಗಳಿದ್ದಾವೆ, ಹೌದು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಭಯ ಇತ್ತು ಸ್ವಲ್ಪ. ಓಕೆ, ಚೆನ್ನಾಗಿದೆ. ವಾಪಸ್ ಬಂದು ಮತ್ತೆ ಹೋದೆ ಅಂತ. ಏನದು ನೋಡಿ, 3 ದಿನ ವಾಪಸ್ ಬರೋಕ್ಕೆ ಅಪ್ಪ ಅಮ್ಮಂಗೆ ಹೇಳಿ ನಮಸ್ಕಾರ ಹೊಡೆದು, ಹಾಸಿಗೆ ಪಿಂಡಿ ಹಾಗೆಲ್ಲ ಬೆಡ್ಡಿಂಗ್ ಅಂತೇಳಿ, ಹಾಂ, ಬೆಡ್ಡಿಂಗ್ ಖರೀದಿ ಮಾಡಿ ಅದರೊಳಗೆ ಹಾಸಿಗೆ ತುರುಕಿ ಅದರೊಳಗೆ ರೋಲ್ ಮಾಡಿ ಹಿಡ್ಕೊಂಡು ಮತ್ತೆ 3 ದಿವಸ 9 ದಿವಸ ಪ್ರಯಾಣ. ಕ್ಯಾಂಪಸ್ನ ಮೊದಲ ದಿನಗಳು ಹೇಗಿದ್ದು ಸರ್, ಸ್ವಲ್ಪ ವಿವರಿಸಿ. 1-2 ದಿನ ನಮ್ಗೆ ಭಾಳ ಹಿಂಸೆ ಆಯ್ತು. ಅಂದರೆ ರ್ಯಾಗಿಂಗ್ ಮಾಡ್ತಾಯಿದ್ರು ನನಗೆ ಗೊತ್ತಾಯ್ತು. ಹಾಂ, ಅಯ್ಯೋ ಏನೆಲ್ಲ ರ್ಯಾಗಿಂಗ್ ಮಾಡ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಓಡಿಬಿಡೋಣ ಅಂತೆಲ್ಲ ಬರ್ತಾಯಿತ್ತು. ನೋಡಯ್ಯ ನಿನಗೆ ಊಟ ಮಾಡೋಕ್ಕೆ ಬರಲ್ಲ, ನಿನ್ಗೆ ಎಟ್ಕೋದಿಲ್ಲ ಟೇಬಲ್, ಈ ತಲೆ ಮೇಲೆ ಇಟ್ಕೊ ಅಂತ ಹೇಳೋರು. ಇಲ್ಲಿ ತಲೆ ಮೇಲೆ ನಾನು ಪ್ಲೇಟ್ ಇಟ್ಕೊಂಡು ಅಲ್ಲಿಂದ ಕೈಯಿಂದ ಅನ್ನ ತಿಳ್ಕೊಂಡು ಊಟ ಮಾಡಬೇಕಾಗಿತ್ತು. ದೂರ ಮನೆ ದೂರ ಇದೆ ಅಂತೇಳಿ ಓಡಿ ಬರಲಿಲ್ಲ. 10 ವರ್ಷ ಕಾಸು ಇರಲಿಲ್ಲ ಅಂತ ಕಾಣುತ್ತೆ. ಇಲ್ಲಾಂದರೆ ಆವತ್ತೇ ಓಡಿ ಬಂದುಬಿಡ್ತಿದ್ದೆ, ಬಂದುಬಿಡ್ತಿದ್ದೆ ಅಂತ. ಆಮೇಲೆ ಸೆಟ್ ಆಯಿತು. ಆಮೇಲೆ ದೇ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಮೀ. JNU ದಿನಗಳ ಬಗ್ಗೆ, ಅಲ್ಲಿಗೆ ಹೋಗಲು ಪ್ರೇರಣೆ ಏನು, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹಾಂ, ಅದು ಅಲ್ಲೂ ಹೀಗೆ ಆಕಸ್ಮಿಕವಾಗಿ, ಅದು ನಾನು ಏಮ್ ಮಾಡಿದ್ದಲ್ಲ. ನಾನು MSc ಆದಮೇಲೆ PhD ಮಾಡ್ಬೇಕಂತ ಬೆಂಗಳೂರಿಗೆ ಬಂದೆ. IIT ಡಿಗ್ರಿ ಜಿಯಾಲಜಿ. ಇಲ್ಲಿ PhD ಮಾಡೋಕ್ಕೆ ಬಂದರೆ ಕೊಡಲಿಲ್ಲ ಅವರು. ಅಂದರೆ ಏನು ರೀ, ನಮ್ಮಲ್ಲೇ MSc ಮಾಡಿದವರು ಡಜನ್ಗಟ್ಟಲೆ ಇದ್ದಾರೆ, ಅವ್ರಿಗೆ PhD ಕೊಡಬಾರ್ದು ನಾವು, ನೀವು ದೂರದಿಂದ IITಯಿಂದ ಬಂದರೆ ನಿಮ್ಗೆ ಕೊಟ್ಟುಬಿಡ್ಬೇಕಾ ಅಂತೇಳಿ HOD ಇದು ಮಾಡಿದ್ರು. ಆದರೆ ನಾನು ಅಲ್ಲಿ MSc ಮಾಡ್ಬೇಕಾದ್ರೆ ಒಂದು ಥೀಸಿಸ್ ಬರೀಬೇಕಾಗಿತ್ತು. ನಾನು ಕರ್ನಾಟಕದ ಒಂದು ವಿಶಿಷ್ಟ ವರ್ಮಿಕ್ಲೈಟ್ ಅಂತ ಒಂದು ಮಿನರಲ್ಸ್ ಬಗ್ಗೆ ಮಾಡಿದ್ದೆ. ಆ ಮಿನರಲ್ಸ್ ಬಗ್ಗೆ ರಾಜ್ಯದ ಎಕ್ಸ್ಪರ್ಟ್ ಆಗಿದ್ದವರು BP ರಾಧಾಕೃಷ್ಣ ಅಂಥೇಳಿ ವೆರಿ ವೆಲ್ ನೋನ್ ಜಿಯಾಲಜಿಸ್ಟ್. ಅವ್ರ ಹತ್ರ ಹೋದೆ. ಅವರು ಮೈನ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್, ಜಿಯಾಲಜಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ದರು ಸರ್ಕಾರಿ. ಸುಮ್ಮನೆ ಅವ್ರಿಗೆ ಹೋಗಿ, ನೋಡಿ ಸರ್, ನಿಮ್ಮ ವಿಷಯದ ಬಗ್ಗೆ ನಾನು ಏನು ಖರಪುರದಲ್ಲಿದ್ದವರು ನನ್ನ ವಿಷಯದ ಬಗ್ಗೆ ಬರೆದಿದೆಯಾ, ತೋರಿಸು ಅಂತು. ನಾನು ಥೀಸಿಸ್ ತೋರಿಸ್ದೆ. ಹಿ ವಾಸ್ ಸೋ ಥ್ರಿಲ್ಡ್. ನಾನು ಇಲ್ಲಿ KR ಪೇಟೆ, KR ನಗರದ ಪಕ್ಕದಲ್ಲಿ ಚುಂಚನಕಟ್ಟೆ ಅನ್ನೋ ಆ ಕಾಡಿನೊಳಗೆಲ್ಲ ಹೋಗಿ ಅವರು ಇರಬಹುದು ಅಂತ ಸೂಚಿಸಿರಬಹುದಾದ ಕೆಲವೊಂದು ಜಿಯಾಲಜಿ ಸ್ಟ್ರಕ್ಚರ್ ನಾನು ಆ್ಯಕ್ಚುಲಿ ನೋಡಿ ಮ್ಯಾಪ್ ಮಾಡಿ ಅದೆಲ್ಲ ಥೀಸಿಸ್ ಬರೆದಿದ್ದೆ. ಮುಂದೇನು ಮಾಡಬೇಕು ಅಂತಿದ್ದಿಲ್ಲ. ನಾನು ಸರ್ PhDಗೆ ಅಂತ ಬಂದೆ ಬೆಂಗಳೂರು ಯೂನಿವರ್ಸಿಟಿಗೆ, ಕೊಡಲಿಲ್ಲ, ವಾಪಸ್ ಹೋಗ್ತೀನಿ. ಹೋಲ್ಡ್ ಆಯಿತಾ. ಯಾರಿಗೂ ಫೋನ್ ಮಾಡಿದ್ರು ಅವರು, ನೀನು ನನ್ನ ಕೈ ಕೆಳಗೆ PhD ಮಾಡ್ತೀಯ ಅಂದರು.
ಅದು ಸರ್ ಡೈರೆಕ್ಟರ್ ಯೂನಿವರ್ಸಿಟಿ ಅಟ್ಯಾಚ್ ಇಲ್ಲ ಏನಿಲ್ಲ, ಅದು ಲೀವ್ ಇಟ್ ಟು ಮೀ, ಯು ಆರ್ ಗೋಯಿಂಗ್ ಟು ಕಂಡಕ್ಟ್ ರಿಸರ್ಚ್ ಅಂಡರ್ ಮೀ. ಉಳಿದದೆಲ್ಲ ನಾನು ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಆಯ್ತಾರೆ. ಫ್ಯಾಂಟಾಸ್ಟಿಕ್ ಅಲ್ಲ. ಅಷ್ಟಕ್ಕೂ ನೀವು ಜಿಯಾಲಜಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಲ್ಲಲ್ಲ, ಹೇಳ್ತೀನಿ ಕೇಳಿ ಅದೇ ಜಿಯಾಲಜಿ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ಯಾರೋ ಹೇಳಿದ್ರು ನೀವು ಜಿಯಾಲಜಿ ಆಯ್ಕೆ ಮಾಡಿಕೊಂಡ್ರೆ ದೇಶ ಎಲ್ಲ ಸುರ್ಬೋದು, ನಾವು ಭೂವಿನ ಖನಿಜಗಳನ್ನು, ಶಿಲೆಗಳನ್ನು ಪತ್ತೆ ಮಾಡ್ಕೊಂಡು ಆಮೇಲೆ ನೀರು ಜಲವಿದ್ಯೆಯನ್ನು ಕಲಿಯೋದು, ಅದೆಲ್ಲ ಹೇಳಿದ್ರು. ದೇಶ ಸುತ್ತಬೇಕು ಅಂದರೆ ಥ್ರಿಲ್, ಅದಕ್ಕಿಂತ ಥ್ರಿಲ್ ಯಾವುದು? ಅದು ಮೇಜರ್ ಜಿಯಾಲಜಿ. ಆಮೇಲೆ ಡಾಕ್ಟರ್ ಬಿ ಪಿ ರಾಧಾಕೃಷ್ಣ ಅವರಿಗೆ ಅಂತರ್ಜಲ ಭಗೀರಥ ಅಂತೆಲ್ಲ ಕರೆದ್ಯಾರ. ಅವರು ಅಂತರ್ಜಲದ ಎಕ್ಸ್ಪರ್ಟ್ ಬೇರೆ ಆಗಿದ್ದರು. ಅವರ ಅನುಭವಗಳೆಲ್ಲ ಅದ್ಭುತವಾಗಿದ್ದಾವೆ. ಅವರು ಕೋಲಾರದಲ್ಲಿ ಚಿನ್ನದ ಗಟ್ಟಿಯನ್ನು ಎತ್ತು ತೂಕ ಮಾಡಿ, ತಕ್ಕಡಿಯಲ್ಲಿ ತೂಕ ಮಾಡಿ ಬಿಡೋದು ಅಂಥವ್ರು. ಸೊ ಇಟ್ ವಾಸ್ ಸೋ ಥ್ರಿಲ್ಲಿಂಗ್. ಯಾರ್ಯಾರೋ ಕಂಗ್ರ್ಯಾಚುಲೇಷನ್ ಹೇಳ್ದು ಆ ಡಿಪಾರ್ಟ್ಮೆಂಟಲ್ಲಿ. ಅವ್ರು ಯಾರನ್ನೂ ಹತ್ರ ಬಿಡೋಲ್ಲ. ನೀನು ಯಾಕಪ್ಪ ಕುಳ್ಳ, ನೀನು ಹಿಂಗೆ ಅವ್ರ ಕೈ ಕೆಳಗೆ ಸ್ಟೂಡೆಂಟ್ ಆಗಿಬಿಟ್ಟಿದ್ದೀವಿ. ನೀವು ನಾಗೇಶ್ ಎಡಗಡೆಯವರ ನಿಮ್ಮ ಬಗ್ಗೆ ಹಾಗೊಂದು ಮಾತಿದೆ ಸರ್ ಎಲ್ಲ ಕಡೆ, ಅಂದರೆ ನಿಜಕ್ಕೂ ನೀವು ಎಡಪಂಥೀಯರ ಅಥವಾ ಬಲಪಂಥೀಯ ವಿರೋಧಿಯ, ಹೇಗೆ ಸರ್? ವಿರೋಧಿಸಿದ್ದಷ್ಟೇ ಅಲ್ಲ, ಆ ಎಡಪಂಥೀಯರಿಗೆ ಸವಾಲೊಡ್ಡಿ ನಾವು ಫ್ರೀ ಥಿಂಕರ್ಸ್ ಅಂತ ಒಂದು ಗ್ರೂಪ್ ಮಾಡಿದ್ವಿ. ಅದು ಯಾಕಂದರೆ ನನಗೆ ನಾವೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್, ನಮಗೇನಂದರೆ ಸೈನ್ಸ್ ಲ್ಯಾಬೊರೇಟ್ರಿ ಅಥವಾ ಲೈಬ್ರರಿ, ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇಲ್ಲಿ ಲ್ಯಾಬೊರೇಟ್ರಿಗೆ ಹೋದರೂ ಅದೇ ಮಾರ್ಕ್ಸಿಸಮ್ ಬಗ್ಗೆ ಮಾತಾಡ್ತಾರೆ, ಕ್ಯಾಪಿಟಲಿಸಮ್ ಬಗ್ಗೆ ಮಾತಾಡ್ತಾರೆ, ಪ್ರಾಲಿಟೇರಿಯತ್ ಬಗ್ಗೆ ಮಾತಾಡ್ತಾರೆ, ಕ್ಯಾಂಟೀನಲ್ಲೂ ಅದೇ ಮಾತು, ಹಾಸ್ಟೆಲ್ನಲ್ಲೂ ಅದೇ ಮಾತು, ಲೈಬ್ರರಿಗೆ ಹೋದರೂ ಅದೇ ಮಾತು. ತಲೆ ಚಿಟ್ಟು ಹಿಡಿಯುವಷ್ಟು ಈ ಲೆಫ್ಟಿಸ್ಟ್ ಐಡಿಯಾಲಜಿಗಳು ಎಲ್ಲರೂ ಅದನ್ನೇ ಮಾತಾಡ್ತಾಯಿದ್ರು. ವಿಜ್ಞಾನದ ಬಗ್ಗೆ ಮಾತಾಡೋರು ಯಾರೂ ಇರಲಿಲ್ಲ. ಸೊ ನಾವು ಒಂದಷ್ಟು ಮಂದಿ ವಿದ್ಯಾರ್ಥಿಗಳೆಲ್ಲ ಏನಪ್ಪ ಎಲ್ಲಿ ನೋಡಿದ್ರು ಅದೇ ಮಾತಾಡ್ತಾರೆ, ಒಂದು ಕಂಟೆಸ್ಟ್ ಮಾಡ್ತಾರೆ ಅಂತ ಅವ್ರು ಬೇರೆ ಸ್ಟೂಡೆಂಟ್ಸ್ ಯೂನಿಯನ್ಗೆ ಅಂಥೇಳಿ ನಾವೆಲ್ಲ ಸೇರಿ ಹಾಗಿದ್ರೆ ವಿ ಆರ್ ಫ್ರೀ ಥಿಂಕರ್ಸ್. ನಾವು ಯಾವುದೇ ಒಂದು ಡಾಗ್ಮ್ಯಾಟಿಕ್ ವಿಚಾರಕ್ಕೆ ಕಟ್ಟು ಬಿದ್ದವರಲ್ಲ. ಆವಾಗ ಯಾವುದು ನ್ಯಾಯ ಅನಿಸುತ್ತೋ ಅದಕ್ಕೆ ಹೋಗೋರು ಅಂಥೇಳಿ ಫ್ರೀ ಥಿಂಕರ್ಸ್ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿದ್ವಿ. ಅದಕ್ಕೆ ಎಷ್ಟೆಲ್ಲ ಮಂದಿ ಬಂದರು ಕ್ರಮೇಣ ಅಂದರೆ ವಿ ಕಂಟೆಸ್ಟೆಡ್, ವಿ ವನ್ ದಿ ಇಲೆಕ್ಷನ್ ಫಸ್ಟ್ ಟೈಮ್. ನಾನು ಕೇಳ್ದಂಗೆ ನೀವೇ ಇನಿಷಿಯೇಷನ್ ತಗೊಂಡಿದ್ದು ಅಂತ? ಇಲ್ಲ ಅದು ಹೆಸರನ್ನ ರೆಕಮೆಂಡ್ ಮಾಡಿದವರು ಅದು ಯಾರು ಅಂತ ಈಗ ಕ್ಲಿಯರ್ ಆಗಿಲ್ಲ. ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ಕ್ರೆಡಿಟ್ ಆನ್ ದ್ಯಾಟ್. ಆದರೆ ನಾನು ಕ್ಯಾಂಪೇನ್ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಮಾಡಿದ್ವಿ. ಆ್ಯಂಡ್ ವಿ ಗಾಟ್ ಎ ಗ್ರೇಟ್ ಸಪೋರ್ಟ್. ಅವ್ರು ಲೆಫ್ಟಿಸ್ಟ್ ಅಂತ ತಿಳ್ಕೊಂಡಿದ್ದಾರೆ, ಅವ್ರದ್ದೇ ತಮ್ಮದೇ ಏಕಮೇವ ದ್ವಿತೀಯ ಏಕಚಕ್ರಾಧಿಪತ್ಯ ಅಂದ್ಕೊಂಡಿದ್ರಲ್ಲ, ಅದು ಒಂದು ಮಿತ್ ಅಂತೇಳಿ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ವಾಂಟ್ ಟು ಬಿ ಫ್ರೀ. ನೀವು ಸೋಷಿಯಾಲಜಿಯವರಾಗಿದ್ದರೆ, ಪೊಲಿಟಿಕಲ್ ಸೈನ್ಸ್ ಓದಿದವರಾಗಿದ್ದರೆ ಅಥವಾ ಹಿಸ್ಟ್ರಿ ಓದಿದವರಾಗಿದ್ದರೆ, ರೋಮಿಲಾ ಥಾಪರ್ ಅಲ್ಲಿದ್ದರು. ಆಗ ತುಂಬ ಭಾಳ ಫೇಮಸ್ ಹಿಸ್ಟೋರಿಯನ್ಸ್ ಎಲ್ಲ ಇದ್ದರು. ದೇ ಆರ್ ಆಲ್ ಲೆಫ್ಟಿಸ್ಟ್. ಹಾಗಾಗಿ ಅವರಿಂದಾಗಿ ಭಾಳಷ್ಟು ಮಂದಿ ವಿದ್ಯಾರ್ಥಿಗಳು ಜಾಸ್ತಿ ಮಾತಾಡೋರಲ್ಲ ಲೆಫ್ಟಿಸ್ಟ್ ಅಂತ. JNUನಲ್ಲಿ ಸಾಕಷ್ಟು ಮುಂಚೂಣಿ ವಿದ್ಯಾರ್ಥಿ ನಾಯಕರಾಗಿದ್ರಿ ಅಂತ ಕೇಳಲ್ಪಟ್ಟಿದ್ವಿ. ಹೇಗೆ ಅಷ್ಟೊಂದು ಮುಂಚೂಣಿಗೆ ಬಂದದ್ದು ಹೇಗೆ? ಅಯ್ಯೋ ತುಂಬ, ಯಾಕಂದರೆ ಪ್ರತಿ ಚುನಾವಣೆ ಕಲಾವಿದ ಆಗಿದ್ದೆ ನಾನು. ಸ್ವಲ್ಪ ಜರ್ನಲಿಸ್ಟಿಕ್ ಹೆಡ್ಲೈನ್ ಬರೆಯೋದೆಲ್ಲ ಗೊತ್ತಿತ್ತಲ್ಲ, ಪ್ಲಸ್ ಬ್ರಷ್ನೆಲ್ಲ ಸ್ಟ್ರೋಕೆಲ್ಲ. ನನಗೆ JNUದ ಫಸ್ಟ್ ಮೆಡಲ್ ಕಪ್ ತಂದುಕೊಟ್ಟವನೇ ನಾನು. ಅಲ್ಲೇ ಪಕ್ಕದಲ್ಲಿ IIT ಇತ್ತು, ಸುಮ್ಮನೆ IIT ದಿಲ್ಲಿ IIT ನೋಡೋಣ ಅಂತ ಹೋಗಿದ್ದೆ. ಇಂಟರ್ ಯೂನಿವರ್ಸಿಟಿ ಕಾಂಪಿಟೀಷನ್ ಅಂತ ಒಂದು ಇತ್ತು ಅಲ್ಲಿ, ಕಲಾ ಕಾಂಪಿಟೀಷನ್ ಅಂತೇಳಿ. ನಾನು ಅಲ್ಲಿ ನೋಡ್ಬೋಣ ಏನು ಅಂತೇಳಿ ನೋಡಿದ್ರೆ, ಅಲ್ಲೊಂದು ದೊಡ್ಡ ರೌಂಡ್ನಲ್ಲಿ ಕೂರಿಸಿ ಮಧ್ಯದಲ್ಲಿ ಒಂದು ವ್ಯಕ್ತಿಯನ್ನು ಕೂರಿಸಿದ್ರು. ಅವ್ನು ಸ್ವಲ್ಪ ಬೆಗರು ಅಥವಾ ವರ್ಕರೇನು, ಅವನ ಚಿತ್ರ ಬರೀಬೇಕು ನೀವು ಅಂದರು. ಸುತ್ತ ಎಲ್ಲರೂ ಒಂದು 100 ಮೀಟರ್ ಡಯಾಮೀಟರ್ ಸುತ್ತ ದೊಡ್ಡ ಸರ್ಕಲ್, 150-200 ಹುಡುಗರು ಕೂತ್ಕೊಂಡು ಎಲ್ಲ ಚಿತ್ರ ಬರೀತಾಯಿದ್ರು. ನಾನು ಅದು ನನಗೂ ಒಂದು ಶೀಟು ಒಂದು ಪೆನ್ಸಿಲ್ ಕೊಟ್ಟು ನಾನು ಬರೆದೆ ಬಂದೆ. ಆಮೇಲೆ ಚಹಾ ಬಿಸ್ಕಿಟ್ ಎಲ್ಲ ಆದಮೇಲೆ ಈಗ ನೋಡ್ತಾ ಇದ್ದೆ, ಇನ್ನೇನು ಅನೌನ್ಸ್ ಮಾಡ್ತಾರೆ ಅವರ ರಿಸಲ್ಟು. ಅದು ಅನೌನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರೋತ್ಸಾಹಕ ಬಹುಮಾನ ಯಾರೋ ಒಂದು, 3ನೇ ಬಹುಮಾನ
ಪ್ರೋತ್ಸಾಹನೂ ಬಂದಿಲ್ಲ, ಮೂರನೇದು ನಾನು ಹೊರಟೆ. ಲೇಟ್ ಆಯಿತು, ಕತ್ಲೆ ಆಗ್ತಾಯಿತ್ತು. ಫಸ್ಟ್ ಪ್ರೈಸ್ ನಾಗೇಶ್ ಹೆಗಡೆ ಅಂತ ಕೂಗ್ಬಿಟ್ರು ಅಲ್ಲಿ. ಕೊನೆಗೆ ಇಷ್ಟು ಎತ್ತರದ್ದು ಅಮೇಝಿಂಗ್ ಅಷ್ಟು ಎತ್ತರದ್ದು ಅದು ರೋಲಿಂಗ್ ಕಪ್. ಅದು ನೆಕ್ಸ್ಟ್ ಇಯರ್ ನಂಗೆ ವಿನ್ ಆದರೆ ಅದು ಪರ್ಮನೆಂಟ್ಲಿ ಜೈನಕ್ಕೆ ಹೋಗ್ಬಿಡೋದು. ಡಿಸ್ಪೈಟ್ ಇಲ್ಲಿ ಕಪ್ಪೆಲ್ಲ ನನಗೆ ಬಂದ ಮೇಲೆ ವೈಸ್ ಚಾನ್ಸಲರು ನನಗೆ ಇಡೀ ಯೂನಿವರ್ಸಿಟಿಯ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಇವೆಂಟ್ ನನಗೆ ಹೋಗ್ಬಿಟ್ರು. ಐ ಇನ್ಚಾರ್ಜ್ ಅಂತ. ಒಂದಷ್ಟು ದಿನ ಭೂಗತರಾಗಬೇಕಾಗಿ ಬಂತು ಅಂತ ನೀವೇ ಹೇಳಿದ್ರಿ. ಯಾಕೆ ಸರ್? ಸಂಸತ್ನಲ್ಲೂ ನಿಮ್ಮ ಬಗ್ಗೆ ಚರ್ಚೆ ಆಯಿತು ಅಂತ ಕೇಳಲ್ಪಟ್ಟಿದ್ದೆ. ಯಾಕೆ ಅದು, ಆ ಘಟನೆಯನ್ನು ಸ್ವಲ್ಪ ಹೇಳ್ಬೋದಾ ಸರ್? ನಾನು ಸೈನ್ಸ್ ಪಾಲಿಸಿ ಅಂತ ಮಿನರಲ್ಸನ್ನು ಎಕ್ಸ್ಪೋರ್ಟ್ ಮಾಡೋ ಬಗ್ಗೆ, ಮಿನರಲ್ಸ್ ಇಕನಾಮಿಕ್ಸ್ ಬಗ್ಗೆ ನಾನು ಜಾಸ್ತಿ ಯಾರೂ ಸ್ಟಡಿ ಮಾಡೇ ಇರಲಿಲ್ಲ ಅಲ್ಲಿವರೆಗೆ ಅಕಾಡೆಮಿಕಲಿ. ನನ್ನ ಗೈಡ್ ಹೇಳಿದ್ರು, ನೀನು ಜಿಯಾಲಜಿ ಓದಿದ್ಯಾ, ಯು ನೋ ಬೆಟರ್, ಮ್ಯಾಂಗನೀಸು, ಐರನ್ನು, ಫೆರೋಮ್ಯಾಂಗನೀಸು, ಬಾಕ್ಸೈಟು ಅದೆಲ್ಲ ಗೊತ್ತಿದೆ ನನಗೆ ಅಂತ ಹೇಳಿದ್ರು. ಓಕೆ, ಗೋ ಅರೌಂಡ್ ದಿ ಕಂಟ್ರಿ, ಮೈನ್ಸ್, ಜಿಯಾಲಜಿ ಎಲ್ಲ ನೋಡ್ಕೊಂಬ, ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ನೋಡು. ಸಖತ್ ವರ್ಕ್ ಮಾಡಿದೆ. PhD ಮಾಡೋಕ್ಕೆ ಅಲ್ಲೆಲ್ಲ ಹೋದ್ನಲ್ಲ ನಾನು. ಬಿಹಾರ್ಗೆ ಹೋದೆ, ಎಲ್ಲೆಲ್ಲಿ ಬೊಕ್ಯಾರು ಅಂತ ಮಧ್ಯಪ್ರದೇಶಕ್ಕೆ ಹೋದೆ, ಎಲ್ಲೆಲ್ಲಿ ಐರನ್ ಅವ್ರ ಗಣಿ ಇತ್ತಲ್ಲ ಅದೆಲ್ಲ ಡೇಟಾ ಎಲ್ಲ ತೊಗೊಂಬಂದು ಕೊನೆಗೆ ಅನಲೈಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಅನಾಮಲಿ ಕಾಣ್ತಾನೆ. ಏನಂದರೆ, ನೀವು ಒಂದಷ್ಟು ಐರನ್ ಓರ್ ಎತ್ತೀರಪ್ಪ, ಅದು ಎತ್ತೋಕ್ಕೆ ನಿಮಗೆ 1 ಟನ್ನಿಗೆ 40 ರೂಪಾಯಿ ಅಂತ ಆಗುತ್ತೆ. 45 ರೂಪಾಯಿ 1 ಟನ್ ಆಗುತ್ತೆ ಕಾಸ್ಟ್ ಆಫ್ ಲಿಫ್ಟಿಂಗ್ ಇಟ್. ನೀವು ಅದನ್ನು 40 ರೂಪಾಯಿಗೆ ಜಪಾನ್ಗೆ ಮತ್ತು ಇರಾನ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರಿ. 45 ನೀವು ಎತ್ತಿದ್ರೆ 45 ರೂಪಾಯಿಗೆ ಅದ್ರ ಮೇಲೆ ಒಂದಷ್ಟು ದುಡ್ಡು ನಾವು ಇಟ್ಕೋಬೇಕಲ್ವಾ. ಇದು ಹಾಗಾಗಿ ಎನೌನ್ಸ್ ಮಾಡಿ 45 55 ಮಾಡ್ಬೇಕು, 60 ಮಾಡ್ಬೇಕು. ಇದು ಹಾಗಲ್ಲ. ನಾವು ಬೇರೆ ದೇಶಕ್ಕೆ ಪುಕ್ಕಟೆ ಕೊಡೋದಷ್ಟೇ ಅಲ್ಲ, ಐರನ್ ಓರನ್ನ ಅದಕ್ಕೊಂದು 5 ರೂಪಾಯಿ ನೋಟ್ ಇಟ್ಟು ಕೊಡ್ತಾಯಿದ್ವಿ. ಎತ್ತೋ ಚಾರ್ಜ್ 45 ರೂಪಾಯಿ ಇರಬೇಕಾದ್ರೆ ಅದಕ್ಕೆ ನಾನು ಅಂದರೆ 40 ರೂಪಾಯಿ ನಾನು ಕೊಡ್ತಾಯಿದ್ದೀನಿ ಅಂತ ಅನ್ಬೇಕಾದ್ರೆ ಅದು ಐರನ್ ಓರ್ ಜೊತೆಗೆ ಇನ್ನೊಂದು 5 ರೂಪಾಯಿ ನೋಟ್ರು ಇಟ್ಟು ಕೊಡ್ತಾಯಿದ್ದಿಲ್ಲ. ಅಷ್ಟರ ಮಟ್ಟಿಗೆ ನಾನು ದೇಶಕ್ಕೆ ಅನ್ಯಾಯ ಆಗ್ತಾಯಿದ್ದೆ. ಅದನ್ನೆಲ್ಲ ನನ್ನ ರಿಸರ್ಚ್ ಫಸ್ಟ್ ಪೇಪರ್ ಅದೇ ಆಗಿತ್ತು. ಒಂದು 3 ಪೇಪರ್ ಬರೆದ್ರೆ ಆಮೇಲೆ PhD ಥೀಸಿಸ್ ಸಬ್ಮಿಟ್ ಮಾಡೋದು ಫಸ್ಟ್ ಪೇಪರ್. ಅದು ಅನ್ಫಾರ್ಚುನೇಟ್ಲಿ ಆಗ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಬಂತದ್ದು. ಯಾಕಂದರೆ ಇಂದಿರಾ ಗಾಂಧಿಯವ್ರನ್ನ ಹಣಿಯೋಕ್ಕೆ ಅಂತ ವಿರೋಧ ಪಕ್ಷದವ್ರು ಏನೇನೆಲ್ಲ ಟ್ರೈ ಮಾಡ್ತಾಯಿದ್ರು. ತುಂಬ ಹಣ್ಣಾಗಿದ್ದರು, ಏನೂ ಸಿಗ್ತಾ ಇರಲಿಲ್ಲ. ಆದರೆ ಅವರು ಸಾಕಷ್ಟು ಇಂದಿರಾ ಗಾಂಧಿಯವರು ಹರಾಸ್ ಆಗಿದ್ರು. ಒಂದಲ್ಲ ಹಗರಣಗಳ. ಈ ಮಧ್ಯೆ ಇದು ಒಂದು ಸಿಕ್ತು ಅವರಿಗೆ. ಕಬ್ಬಿಣದ ಅದನ್ನು ಉಚಿತವಾಗಿ ಮಾರಾಟ ಮಾಡ್ತಾಯಿದ್ದಾರೆ, ಉಚಿತವಾಗಿ ದಾನ ಮಾಡ್ತಾಯಿದ್ದಾರೆ ಮತ್ತೆ ಅಲ್ಲಿ ಚರ್ಚೆ ಆಯಿತು. ಸೊ ಒಬ್ಬ JNU PhD ವಿದ್ಯಾರ್ಥಿಯ ಸಂಶೋಧನಾ ಪ್ರಬಂಧ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಿದ್ದು, ಮಾರು ದಿವಸನೇ ಎಲ್ಲ PTI, UN, ಆ ಏಜೆನ್ಸಿ, ರಾಯ್ಟರ್ಸ್ ಎಲ್ಲ ಬಂದು ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದು ಇವೆಲ್ಲ ಅದು ಗ್ರೇಟ್ ಅಂತ ನನಗೆ ಗೊತ್ತಿರಲಿಲ್ಲ. ಬಂದರು, ಆನ್ಸರ್ ಮಾಡಿ ದೇಶಾದ್ಯಂತ ಸುದ್ದಿ ಆಗಿರುತ್ತೆ. ಅದಾಗಿ ಸುಮಾರು 1.5 ತಿಂಗಳಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೂ ಬಂದಿದ್ರಂತೆ, ಹೌದಾ? ಅವರಿಂದ ತಪ್ಪಿಸ್ಕೊಂಡಿದ್ದು ಹೇಗೆ ಹಾಗಾದರೆ? ಹೌದು, ನಾನಿದ್ದೆ. ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದರು. ಅವೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅಂದರೆ ಅವರೇ, ನಾನು ಯಾವುದೋ ಕೆಲಸಗಾರ ಅಂತ ನಾನೆಲ್ಲ ಒಲೆಗೆ ಬೆಂಕಿ ಹಾಕ್ತಾಯಿದ್ದೆ ಬೆಳಿಗ್ಗೆ. ನನ್ನ ಹತ್ರ ಬಂದು ಕೇಳಿದ್ರು, ಈ ಚೋಕ್ರ ಕಾ ಚಲಾಗಯ ಅಂತೇಳಿ. ಅವ್ರು ಲಿಸ್ಟ್ ನೋಡಿಕೊಂಡು ಎಲ್ಲೋದ 65ನೇ ನಂಬರ್ ರೂಮ್ ನಾವು. ನಾನು ಕೈಕಲ್ಲ ನಿಮ್ಗೆ ಗೊತ್ತಿಲ್ಲ, ಪತಾನೆ ಅಂತ ರುಮಾಲ್ ಸುತ್ಕೊಂಡು ಓಡಾಡ್ತಾ ಇದ್ದೆ. ಸೊ ನನ್ನ ಬಿಟ್ಟು ಹೊರಟೋದ್ರು. ಆಮೇಲೆ 1 ಗಂಟೆ ಮೇಲೆ ವಾರ್ಡನ್ನು, ಅರೆ ನಾಗೇಶ್ ತುಂಬ ಕೈಸೆ ಬಚ್ಚಿಗೆಯೋ ಅಂತ ನನ್ನ ಹತ್ರ ಕೇಳ್ತಾರೆ. ಯಾಕೆ ಸರ್? ಅವರು ವಾರ್ಡನಿಗೆ ಒಂದು ಲಿಸ್ಟ್ ಕೊಟ್ಟಿದ್ದಂತೆ, ಇಂತಿಷ್ಟು ಹುಡುಗರು ನಾವು ಎತ್ಕೊಂಡು ಹೋಗ್ತೀವಿ ಅಂತೇಳಿ. ಅವ್ರ ಪ್ರಕಾರ ನಾನು ಹೊರಟೋಗಿರ್ಬೇಕು, ಆದರೆ ಇನ್ನೂ ರೌಂಡ್ ಹೊಡಿತಾನೆ ಇದ್ದೀನಲ್ಲ. ಈ ನಿಮ್ಮ ಗಗನ ಸಖಿಯನ್ನು ಹಾರಿಸ್ಕೊಂಡು ಬಂದಿದ್ದ, ಓಡಿಸ್ಕೊಂಡು ಬಂದಿದ್ದ, ಅಂದರೆ ಪ್ರೇಮಿಗಳ ದಿನ ಹುಟ್ಟಿದಂಥ ಪರಿಸರ ಪ್ರೇಮಿಯ ಪ್ರೇಮ ಪುರಾಣವನ್ನು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ ಸರ್.
ಅದು ಒಂದು ನಾನು ಹೇಳಿದ್ನಲ್ಲ, ನಾನು ಆ ಕಪ್ ತೊಗೊಂಡು ಬಂದಮೇಲೆ ವೈಸ್ ಚಾನ್ಸಲರು ಜೆ ಎನ್ ಯುನಲ್ಲಿ IITಯಿಂದ ಕಪ್ ತೊಗೊಂಬಂದೆ. ಕಪ್ ತೊಗೊಂಬಂದಾಗ ಸಂಜೆ ಕತ್ಲಾಗಿತ್ತು, ಯಾರೋ ಪಜಾಮ ತೊಟ್ಕೊಂಡವ್ರು ಜುಬ್ಬ ಹಾಕ್ಕೊಂಡು ಹಿಂಗೆ ಬರ್ತಾಯಿದ್ರು. ಹಾಯ್ ಬಾಯ್, ವಾಟ್ ಈಸ್ ದ್ಯಾಟ್ ಅಂತ ಕೇಳಿದ್ರು ಅವರು. ನೀನು ಯಾರು ಅಂತೆಲ್ಲ ಕೇಳಿದ್ರು. ನಾನು ಮೊನ್ನೆ ತಾನೇ ಜಾಯ್ನ್ ಆಗಿದ್ದೀನಿ. ಸಡನ್ಲಿ ಅವ್ರು ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂತ ಹೇಳಿದ್ರು. ಹೌದು, ತಾವ್ಯಾರು ಗೊತ್ತಾಗ. ನಾನು ರಿಜಿಸ್ಟ್ರಾರ್ ಇಲ್ಲಿ ಅಂತ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಗೆ NVK ಮೂರ್ತಿ ಅಂತ ಒಬ್ಬರು ರಿಜಿಸ್ಟ್ರಾರ್ ಆಗಿದ್ದರು. ಹಿ ವಾಸ್ ಅನ್ IAS ಆಫೀಸರ್. ಆಮೇಲೆ ಅವರು ಪುಣಾದಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಡೈರೆಕ್ಟ್ರಾಗಿ ಬಂದರು. ಗ್ರೇಟ್. ಅವರು ಆ 2 ವರ್ಷ JNUದಲ್ಲಿದ್ದರು. ಅವರಿಗೆ ಖುಷಿ, ಕರ್ನಾಟಕದೊಬ್ಬ ಒಂದು ಫಸ್ಟ್ ಟೈಮ್ ಒಂದು ಕಪ್ ತೊಗೊಂಬಂದು ಎತ್ಕೊಂಡ್ಬಂದ. ನೆಕ್ಸ್ಟ್ ಮಾರ್ನಿಂಗ್ ಅವ್ರು ಸೀದಾ ವೈಸ್ ಚಾನ್ಸಲರ್ಗೆ ಹೇಳಿ ನನಗೊಂದು ಸಣ್ಣ ಸನ್ಮಾನ ಮಾಡಿಸಿದ್ರು ಅವರು. ವೈಸ್ ಚಾನ್ಸಲರ್ ತಮ್ಮ ಇದ್ರ ಮೇಲೆ ಎತ್ತರದಲ್ಲಿ ಅದು ಇಟ್ಟರು ಅದನ್ನು. ಸೊ ಓವರ್ ನೈಟ್ ಐ ಬಿಕಮ್ ಕ್ವೈಟ್ ವೆಲ್ ನೋನ್ ದ್ಯಾಟ್. ಹಾಂ, ಅದೊಂದೆಲ್ಲ ಅವರು ಮಾತಾಡ್ತಾ ವೈಸ್ ಚಾನ್ಸಲರು NVK ಮೂರ್ತಿಯವರು ಡಿಸ್ಕಷನ್ ಮಾಡಿದ್ರು. ತುಂಬ ಅಲ್ಲಿ ಪೊಲಿಟಿಸೈಸ್ ಆಗ್ತಾಯಿದೆ ಇಡೀ ಕ್ಯಾಂಪಸ್ಸು. ಇಟ್ಸ್ ನಾಟ್ ಗುಡ್. ಎಲ್ಲರೂ ಪೊಲಿಟಿಕಲ್. ವಿ ಶುಡ್ ಹ್ಯಾವ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಲ್ಸೋ. ವಿ ಶುಡ್ ಹ್ಯಾವ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಲ್ಸೋ ಲೈಕ್ ಎನಿ ಅದರ್ ಯೂನಿವರ್ಸಿಟಿ. ಹಾಂ, ಸ್ಪೋರ್ಟ್ಸಲ್ಲಿ ನಾನು 100 ಮೀಟರ್ ಓಡ್ಸಲ್ಲಿ 7ನೇ ಕ್ಲಾಸಿಂದ ಐ ವಾಸ್ ವೆರಿ ಫಾಸ್ಟ್. ಆಮೇಲೆ ಸಿರ್ಸಿ ಕಾಲೇಜ್ನಲ್ಲಿ 5,000 ಮೀಟ್ರು ಅದು ಇದೆಲ್ಲ ಏನೇನೋ ಪ್ರಶಸ್ತಿ ಎಲ್ಲ ತೊಗೊಂಡವನು ನಾನು. ಡಿಬೇಟ್ನಲ್ಲೆಲ್ಲ ತೊಗೊಂಡವನು. ಯಾವ ಫೀಲ್ಡ್ನಲ್ಲಿ ಇಲ್ಲ ಅಂತೇಳಿ ಎಲ್ಲರಲ್ಲೂ ಇಲ್ಲ. ಯಾಕಂದರೆ ನಾನು ಕೊಳ್ಳ ಅಂತ ಕರೆಯೋದು ಬಂದ್ ಮಾಡಬೇಕು ಜನ ನನ್ನನ್ನು ಅಷ್ಟೇ. ಸೊ ಬ್ಯಾಕ್ ಟು ದಿಸ್, ಅವ್ರ ವೈಸ್ ಚಾನ್ಸಲರ್ ನನಗೆ ಯು ಬಿ ದಿ ಇನ್ಚಾರ್ಜ್ ಆಫ್ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಂತ ನನಗೆ ಅನೌನ್ಸ್ ಮಾಡಿಬಿಟ್ಟು ಅದಷ್ಟು ಬಜೆಟ್ ಅಂತೆಲ್ಲ ಹೇಳಿದ್ರು. ಆಮೇಲೆ ಐ ಬಿಕೇಮ್ ಇನ್ಚಾರ್ಜ್ ಆಫ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್. ಅಂದರೆ ನೀವು ಸ್ವಿಮ್ಮಿಂಗು ಆ್ಯಕ್ಟಿವಿಟೀಸು, ಅಲ್ಲಿ ಬ್ಯಾಡ್ಮಿಂಟನ್ನು, ಟೆನ್ನಿಸ್ ಆಡೋಕ್ಕೆ ಇದು ಸೀತಾರಾಮ್ ಯೆಚೂರಿ, ಪ್ರಕಾಶ್ ಕರಾತ್ ಅವರೆಲ್ಲ ಆಗ ನನ್ನ ರಿಸರ್ಚರ್ಸ್ ಅದು. ನಾನು ಸ್ಕೇಟಿಂಗ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಫಸ್ಟ್ ಟೈಮ್ ಸ್ಕೇಟಿಂಗ್ ಸಾಕಷ್ಟು ಹುಡುಗಿಯರು ಬರ್ತಿದ್ರಲ್ಲ ಸ್ಕೇಟಿಂಗ್. ನಾನು ಒಬ್ಬನೇ 5-6 ದಿನ ಪ್ರಾಕ್ಟೀಸ್ ಮಾಡಿದ್ದೇನೆ. ಎದ್ದುತ್ತಾ ಬಿದ್ದು ಕಾರಿಡಾರ್ನಲ್ಲಿ ಎಲ್ಲ ಹೆಣ್ಮಕ್ಳು ಎದುರು ಎಲ್ಲ ನಗೆ ಪಾಟ್ಲಾಗಿ ಏನೇನು ಮಾಡಿ ಒಂದು ವಾರದಲ್ಲಿ ಐ ಬಿಕೇಮ್ ಎನ್ ಎಕ್ಸ್ಪರ್ಟ್. ಆಮೇಲೆ ನಾನು ಸೈ ಅಂತ ಹೋಗೋದು ನೋಡ್ಕೊಂಡು ಉಳಿದವರಿಗೂ ಸೊ ಅವರು ತಾನು ಕಲಿತೀನಿ ಅಂತ ಬಂದರು. ಅದೇ ಅಂತಲೇ ಇವಳು ರೇಖಾ ತಾನು ಕಲಿತೀನಿ ಅಂತೇಳಿ ಬಂದವಳು. ಅವರು ಏನು ಮಾಡ್ತಾ ಇದ್ರು? ಅವರು MA ರಷ್ಯನ್ ಲ್ಯಾಂಗ್ವೇಜಲ್ಲಿ MA ಮಾಡ್ತಾಯಿದ್ರು. ಅದೇ ಹಾಂ, ಸೇಮ್ ಕ್ಯಾಂಪಸ್ಸಲ್ಲಿ. ನಿಮ್ಮಲ್ಲಿ ಯಾರು ಮೊದಲು ಪ್ರಪೋಸ್ ಮಾಡಿದ್ದು? ಇವೆಲ್ಲ ಹೇಗೆ ಸಾಧ್ಯ ಆಯಿತು? ಪ್ರಪೋಸ್ ಎಲ್ಲ ಇಲ್ಲ ರೀ. ಅದು ಹೆಂಗೆ, ಅದು ಹಂಗೆಲ್ಲ ಆಗಲ್ಲ. ಅದು ಇಟ್ ಟೇಕ್ಸ್ ಸಮ್ ಟೈಮ್ ಅಲ್ವಾ? ಹಾಂ, ಸಮ್ ಟೈಮ್. ಅದು ನಿಧಾನಕ್ಕೆ ಆಗತ್ತೆ. ಸಪೋಸು ಇದೆಲ್ಲ ಸ್ಕೇಟಿಂಗ್ ಎಲ್ಲ ಮಾಡಿ, ಸ್ವಿಮ್ಮಿಂಗ್ ಎಲ್ಲ ಮಾಡಿ, ಡೈನಿಂಗ್ ಹಾಲ್, ಕಾಮನ್ ಡೈನಿಂಗ್ ಹಾಲ್ ಇತ್ತು. ಅಲ್ಲಿ ಲೇಡೀಸ್ ಹಾಸ್ಟೆಲ್ದನೂ ಹೆಣ್ಮಕ್ಳು ಬಂದು ಊಟ ಮಾಡ್ತಿದ್ರು. ಕ್ರಮೇಣ ನನ್ನ ಜೊತೆಗೆ ನಾನು ಎಲ್ಲಿದ್ದೀನೋ ಅಲ್ಲೇ ಅವಳು ಬಂದು ಊಟಕ್ಕೆ ಕೂತ್ಕೊಂಡಾಗ ಸ್ಲೈಟ್ಲಿ ದಿಸ್ ಒಂದು 5-6 ಹುಡುಗಿಯರು ಹಿಂಗೆ ಬರ್ತಾ ಇರ್ಬೇಕಾದ್ರೆ ಶಲ್ ಯು ಗೋ ಟು ಕ್ಯಾಂಟೀನ್ ಅಂತೇಳಿ ಹಿಂಗೆ ಐ ವುಡ್ ಜಸ್ಟ್ ಕಾಲ್ ಹರ್. ಹಾಗೆ ಕ್ರಮೇಣ ಒಂದು ಹಂತಲ್ಲಿ ಹಂಗೆ ಆಗತ್ತೆ. ಒಂದು 2-3 ತಿಂಗಳಲ್ಲಿ ಕ್ರಮೇಣ ಆಗುತ್ತೆ. ಈ JNU ಅಂತಂದರೆ ಅದು ಮುಕ್ತ ಪ್ರೇಮಕ್ಕೆ ಖ್ಯಾತವಾದಂಥ ಕ್ಯಾಂಪಸ್. ನಿಮ್ಮ ಕಾಲದಲ್ಲೂ ಹಾಗೇ ಇತ್ತಾ? JNU ಭಾಳ ಮುಕ್ತ ಆ ದೃಷ್ಟಿಯಲ್ಲಿ. ಏನಂದರೆ ನೀವು ಗಂಡು ಹುಡುಗರು ಹಾಸ್ಟೆಲಿಗೆ ಹೋಗಂಗಿಲ್ಲ, ಹೆಣ್ಮಕ್ಳ ಹಾಸ್ಟೆಲಿಗೆ ಹೋಗಂಗಿಲ್ಲ. ಹೆಣ್ಣುಮಕ್ಕಳು ಬರ್ಬೋದು ಗಂಡು ಹುಡುಗರ ಹಾಸ್ಟೆಲಿಗೆ, ಆದರೆ ಬಾಗಿಲನ್ನು ಚಿಲ್ಕ ಹಾಕಾಗಿಲ್ಲ. 45 ಡಿಗ್ರಿ ಬಾಗಿಲು ಓಪನ್ ಇರಬೇಕು ಅಂತ ನಾವೆಲ್ಲ ತಮಾಷೆ ಮಾಡ್ಕೊತಾ ಇದ್ವಿ. ಎಲ್ಲರ ಮೊದಲು ಟೇಪ್ ಇಟ್ಕೋಬೇಕು. 45 ಆಯಿತು, 50 ಡಿಗ್ರಿ ಆಯಿತು. ಭಾಳ ಮುಕ್ತವಾಗಿ ನೀವು ಒಂಟಿ ಹುಡುಗಿ ಎಲ್ಲ ಹೋಗ್ತಾ ಇದ್ದಾಳೆ ಅಂದರೆ ಅದು ಅಂದರೆ ಅವರೆಲ್ಲ ಬ್ಯಾಕ್ವರ್ಡ್ ಅಂತೇಳಿ. ಒಂದು ಹುಡುಗಿ ನಿಮ್ಮ ಜೊತೆಗಿದ್ದರೆ ಯು ಆರ್ ರೆಸ್ಪೆಕ್ಟಬಲ್. 2 ಹುಡುಗಿಯರಿದ್ದರೆ ಗ್ರೇಟ್, 3 ಹುಡುಗಿಯರಿದ್ರೆ ಅಂತ ಅಮೇಝಿಂಗ್. ಆ ರೀತಿ ಎಲ್ಲೋ ಬಂಡೆ ಮೇಲೆ, ಎಲ್ಲೋ ಮರದ ಕೆಳಗೆ, ಎಲ್ಲೋ ಸ್ವಿಮ್ಮಿಂಗ್ ಪೂಲ್ ಕಟ್ಟೆ ಮೇಲೆ. ಇಟ್ ವಾಸ್ ಗ್ರೇಟ್. ನಮ್ಗೆ ಅದೆಲ್ಲ
ಆ ಆ ದಿನಗಳಲ್ಲೇ ನನಗೆ ಪಚೀತಿ ಇಟ್ಕೊಂಡಿತ್ತು. ಯಾರಿಗೋ ಗೊತ್ತಾಗೋಯ್ತು ನನ್ನ ಬರ್ತ್ಡೇ 14 ಫೆಬ್ರವರಿ ಅಂತ. ನನಗೆ ಗೊತ್ತಿತ್ತಲ್ಲ ಮೊದಲಿಂದನೂ, ಆದರೆ ಅದು ವ್ಯಾಲೆಂಟೈನ್ಸ್ ಡೇ ಅಂತ ನನಗೆ ಜೈನ್ಯದಲ್ಲಿ ಗೊತ್ತಾಗಿತ್ತು. ಹಾಂ, ಅಲ್ಲಿವರೆಗೆ ಗೊತ್ತಿರಲಿಲ್ಲ. ನಾನು IIT-ಲಿದ್ದವನು. ಆಮೇಲೆ ಏನು ಗುಲಾಬಿ ಹೂ ಥರ ಏನೋ ಥರ ಏನೋ ಈ ಥರ ಏನೋ ವ್ಯಾಲೆಂಟೈನ್ಸ್ ಡೇ. ನನ್ನ ಹುಡುಗಿಯರೆಲ್ಲ ಹೊತ್ಕೊಂಡೇ ಓಡಾಡ್ತಾಯಿದ್ರು ಅಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂತ. ಜಾತಿ, ದೇಶ, ಐ ಮೀನ್ ರಾಜ್ಯ, ಭಾಷೆ ಬೇರೆಯಾಗಿದ್ದರೂ ನಿಮ್ಮ ಮನೆಯಲ್ಲಿ ಅಂದರೆ ಸಂಪ್ರದಾಯಸ್ಥ ಮನೆ ಅಂತ ನೀವೇ ಹೇಳಿದ್ರಿ. ಗಗನಸಖಿಯನ್ನು ಹೇಗೆ ಸ್ವೀಕರಿಸಿದರು? ಮೂಲತಃ ಮರಾಠಿ, ರೇಖಾ ಗಾಯಕ್ವಾಡ್ ಅಂತ ಹೇಳಿ ಅವರು. ಆಮೇಲೆ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದು ಮಹಾರಾಷ್ಟ್ರ ಅಲ್ಲ ಮಧ್ಯಪ್ರದೇಶದಲ್ಲಿ. ಅವ್ರ ತಂದೆಯವರು ಅವರು ಕೂಡ ಮೈನ್ಸ್ ಎಲ್ಲ ಇನ್ಸ್ಪೆಕ್ಟರ್ ಆಗಿದ್ದು. ನಾನು ಆಗ ವರ್ಷಕ್ಕೆ 2 ಸಾರಿ ಬರ್ತಿದ್ನಲ್ಲ, ನನ್ನ ಫ್ರೆಂಡ್ಸನ್ನು ಕರ್ಕೊಂಡು ಬರ್ತಿದ್ದೆ. ಅವರಿಗೆ ಬೇರೆ ಬೇರೆ ಫ್ರೆಂಡ್ಸನ್ನು. ಅವರಿಗೆ ಒಂದು ವೆಸ್ಟರ್ನ್ ಘಾಟ್ಸ್ ಅಂದರೆ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ನಾನು ಬಿಟ್ಟು ಆ ಕಡೆ ಹೋದಾಗ 3-4 ದಿನ ಒಂದು ಅರಣ್ಯ ಇಲ್ದೇ ಟ್ರೈನ್ ಹೋಗ್ತಾ ಇದೆಯಲ್ಲ, ಅದೇ ಶಾಕಿಂಗ್ ನನಗೆ. ಅವ್ರು ಇಷ್ಟೆಲ್ಲ ಮೈದಾನ ಇದೆಯಾ? ನನ್ನ ದೃಷ್ಟಿಯಲ್ಲಿ ಇಡೀ ಜಗತ್ತೆಲ್ಲ ಗಿಡ ಮರಗಳು, ಅಪ್ ಆ್ಯಂಡ್ ಡೌನು, ನೀರು ಎಲ್ಲ ಇರೋದು. ಕೊನೆಗೆ ಆ ಶಾಕಿಂಗ್ ಇದೆಯಲ್ಲ, ಇಟ್ಸ್ ಎ ಕೈಂಡ್ ಆಫ್ ಎ ಕಲ್ಚರಲ್ ಶಾಕ್, ಅದು ಹಾರ್ಟಿಕಲ್ಚರಲ್ ಶಾಕ್ ಗೊತ್ತಿಲ್ಲ ಅದು. ಸೊ ಹಾಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಹೋಗ್ತಾ ಇದ್ದೆ. ಅನೇಕರಿಗೆ ಹೇಳ್ತಾ ಇದ್ದೆ, ನಮ್ಮೂರಲ್ಲಿ ವಿ ಆಲ್ವೇಸ್ ಡ್ರಿಂಕ್ ಸ್ಪ್ರಿಂಗ್ ವಾಟರ್ ಅಂತೆಲ್ಲ ಹೇಳ್ತಾ ಇದ್ದೆ. ಮಿನರಲ್ ವಾಟರ್ ನಮ್ಮ ಮನೆ. ಸೊ ಕೆಲವರೆಲ್ಲ ಕುತೂಹಲದಿಂದ ಬರ್ತಾಯಿದ್ರು. ಸೊ ಹಾಗೆ ಇವಳನ್ನು ಕರ್ಕೊಂಡು ಹೋದೆ ನಾನು. ಸ್ಕರ್ಟ್ ಹಾಕ್ಕೊಂಡು ಹೋಗಿದ್ಲು. ಇವರಲ್ಲಿ ಅವರಿಗೆಲ್ಲ ಅಯ್ಯೋ ಸ್ಕರ್ಟು ಬಾಬ್ ಕಟ್ಟು, ಹುಡುಗಿ ಇದ್ದಂಗೆ ಇದ್ದಾಳು, ಸಣ್ಣ ಹುಡುಗಿ ಅವಳು. ಅವ್ರ ಜೊತೆಗೆ ಒಬ್ಬನೇ ಬಂದ್ಬಿಟ್ಟಿನಲ್ಲ ಅವಳ ಜೊತೆಗೆ, ಅಥವಾ ಒಬ್ಬಳನ್ನ ಕಟ್ಕೊಂಡು ಬಂದ್ಬಿಟ್ಟಿನಲ್ಲ ಅಂತ. ಆ ರೀತಿ ಊರಲ್ಲೆಲ್ಲ ಒಂಥರ ಥ್ರಿಲ್ಲಿಂಗ್ ಅದು. ಎಲ್ಲರೂ ಕರೆಯೋದು, ಅವ್ರನ್ನ ಮಾತಾಡ್ಸೋದು. ಅವಳಿಗೆ ಕನ್ನಡನೇ ಬರಲ್ಲ, ಅದು ಬೇರೆ ಥ್ರಿಲ್ಲು. ಜೋರಾಗಿ ಮಾತಾಡೋದು. ನಿನ್ನ ಹೆಸರೇನಮ್ಮ ಅಂತ ಭಾಷೆ ಬರದೇ ಹೋದವರಿಗೆ ಕಿವಿದು ಕೇಳಲ್ಲವನ್ನ ಅಂತ ನಮ್ದು. ಆದ್ದರಿಂದ ಅವ್ರು ಮಾತಾಡಲ್ಲ ಅಂತ ಜೋರಾಗಿ ಹೇಳ್ತಾರೆ ಅವರು. ನಿನ್ನ ಹೆಸರೇನಮ್ಮ ಅಂತ. ಅಷ್ಟೊಳಗೆ ಅವಳು ಕಲ್ತ್ಕೊಂಡಿದ್ರು, ರೇಖಾ ಅಂತ ಹೇಳ್ತಾ ಇದ್ರು. ಆದರೆ ಇಟ್ಸ್ ಕ್ವೈಟ್ ಗ್ರೇಟ್. ಅವಳಿಗೆ ದೇ ಅಕ್ಸೆಪ್ಟೆಡ್ ಹರ್. ಮೊದಲ ಬಾರಿಗೆ ಫಸ್ಟ್ ಟೈಮೇ ಮನೆಯಲ್ಲಿ ಒಪ್ಪಿಗೆ ಕೊಟ್ಬಿಟ್ರ ಸರ್? ಹಾಗಾದರೆ ಆ್ಯಕ್ಚುಲಿ ಮರುದಿವಸನೇ ನನ್ನಪ್ಪ ಹೇಳು ಸಿದ್ದಾಪುರಕ್ಕೆ ಹೋಗೋಣ ಅಂತ. ಸಿದ್ದಾಪುರ ಅಂದರೆ 15 ಕಿಲೋಮೀಟ್ರ್, 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಹೋಗಿ ಬಸ್ ಹಿಡಿದು ಅಲ್ಲಿಂದ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ ಪಟ್ಟಣಕ್ಕೆ ಹೋಗುತ್ತೆ. ಏನಕ್ಕೆ ಅಂತ, ನೀನು ಹೇಳು ನಡಿ ಅಂತ. ಅಲ್ಲಿ ಹೋದ್ಮೇಲೆ, ಸಿದ್ದಾಪುರಕ್ಕೆ ಹೋದ್ಮೇಲೆ ಅಲ್ಲಿ ಅವ್ರ ಸಣ್ಣ ಪುಟ್ಟ ಅಡಿಕೆ ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಬಟ್ಟೆ ಅಂಗಡಿ ಕರ್ಕೊಂಡೋದು. ಪರಿಚಯ ಇದ್ದವ್ರು, ಸೀರೆ ತೆಗೀರಿ ಅಂದರು. ಅವ್ರು ನಾನು ಅಪ್ಪ ನೀನು ಆಯ್ಕೆ ಮಾಡು ರೇಖಂಗೆ ಸೀರೆನ. ಹಾಂ, ನನ್ನ ಹತ್ರ ಹೇಳಿದ್ರು ಸೆಲೆಕ್ಟಿ. ಅಲ್ಲಿ ಇವರು ಹೇಳಲೇ ಇಲ್ಲ. ಅವ್ರದ್ದು ಯಾವುದೋ ಪೆನ್ಷನ್ ಎಲ್ಲ ಬರ್ತಾಯಿತ್ತು, ಅದೇನು ತಹಸೀಲ್ದಾರ್ ಜೊತೆ ಮಾತಾಡೋದು, ಹಾಗೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೆ. ಕೊನೆ ನೋಡಿದ್ರೆ ಹೀಗೆ ಸೀರೆ ತಗೊಂಡು, ಅವರಿಗೂ ಅದು ಗೊತ್ತಿಲ್ಲ ಸೀರೆ ಜೊತೆ ಬ್ಲೌಸ್ ಪೀಸ್ ಇರಬೇಕು, ಅದು ಮ್ಯಾಚ್ ಆಗಬೇಕು, ನನಗೂ ಗೊತ್ತಿರಲಿಲ್ಲ. ನೀವು ಹೇಳಿದ್ರಾ ಮನೆಯಲ್ಲಿ ಇವಳೇ ನಾನು ಮದುವೆ ಆಗುವ ಹುಡುಗಿ ಅಂತ? ಹೇಳಲೇ ಇಲ್ಲ, ಅದೇ ಹೇಳಲೇ ಇಲ್ಲ. ಆದರೆ ಅಂಡರ್ಸ್ಟುಡ್ ಅದು. ಆಮೇಲೆ ನಮ್ಮ ತಾಯಿ ಅವಳು ಸೀರೆ ಉಡಿಸಿ ಅವ್ರಿಗೇನು ಸಣ್ಣ ಪೂಜೆ ಥರ ಮಾಡಿ ತಿರುಗು ಅಂತೇಳಿ ಅವ್ರಿಗೆ ಇದೆಲ್ಲ ಹಾಕಿ ಎಲ್ಲ ಹಾಕಿ ಮುಗಿದಾಯ್ತು. ಅಲ್ಲಿಗೆ ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ.